ಪುತ್ಥಳಿ ನಿರ್ಮಾಣ ಜಯ ಜಯ ಚಾಲುಕ್ಯ ಚಕ್ರೇಶ್ವರ. ಇಡೀ ಭಾರತವನ್ನೇ ಆಳಿದಂತಹ ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರ ಜಯಂತಿ ಅಂಗವಾಗಿ ಡಿಸೆಂಬರ್ 4, 2025 ಎಂದು ನಾವು ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ್ದು. ಯಾಕೆ ಅಂತಂದ್ರೆ ಬದಾಮಿಯಲ್ಲಿ ಈಗಾಗಲೇ ತಯಾರಾಗಿರುವಂತಹ ಇಮ್ಮಡಿ ಪುಲಕೇಶಿ ಮಹಾರಾಜರ ಮೂರ್ತಿಯನ್ನ ಅಲ್ಲಿರುವ ಕಾನೂನು ತೊಡಕುಗಳನ್ನ ಸರಿಪಡಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ವೃತ್ತವನ್ನ ಘೋಷಣೆ ಮಾಡಬೇಕು. ಜೊತೆಗೆ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರಿಡಬೇಕು. ಹಾಗೂ ಭಾರತದ ನೌಕಾದಳದ ಪಿತಾಮಹ ಅಂತಂದು ಇಮ್ಮಡಿ ಪುಲಕೇಶಿ ಮಹಾರಾಜರನ್ನು ಘೋಷಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಆ ಶಿಫಾರಸನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತ ಒತ್ತಾಯ ಏರಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರನ್ನು ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಮಾನ್ಯ ಜಿಲ್ಲಾಧಿಕಾರಿ ಅವರ ಮುಖಾಂತರ ಮಾನ್ಯ ರಾಜ್ಯದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿಗಳಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಪತ್ರವನ್ನ ರವಾನಿಸ್ತಾ ಇದ್ದೀವಿ. ಏನು ನಮ್ಮ ಭಾರತದ ಭೂಪಟದಲ್ಲಿ ಚಿರಪರಿಚಿತರಾಗಿರುವಂತಹ ಮಹಾರಾಜರು ಇಮ್ಮಡಿ ಪುಲಕೇಶಿ ಅವರ ಪುತ್ಥಳಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ನಿರ್ಮಾಣ ಆಗಬೇಕು. ಅದೇ ರೀತಿ ಬಾಗಲಕೋಟೆಗೆ ನೂತನವಾಗಿ ರೈಲು ನಿಲ್ದಾಣ ಏನು ಉದ್ಘಾಟನೆಗೊಂಡಿದೆ ಅದಕ್ಕೆ ಇಮ್ಮಡಿ ಪುಲಕೇಶಿ ಅವರ ಹೆಸರನ್ನ ನಾಮಕರಣ ಮಾಡಬೇಕು. ಹಾಗೂ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಏನು ಅವ್ರನ್ನ ಪಿತಾಮಹ ಅಂತೇಳಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಅದಕ್ಕೆ ಒಂದು ಅನುಮೋದನೆಯನ್ನ ನೀಡಿ ಘೋಷಣೆಯನ್ನು ಮಾಡ್ಬೇಕಂತೇಳಿ ಈ ಮುಖಾಂತರ ನಾವು ಈ ಒಂದು ಪ್ರತಿಭಟನೆ ಮೂಲಕ ಹಾಗೂ ಒಂದು ಮನವಿ ಪತ್ರದ ಮೂಲಕ ನಾವು ರಾಜ್ಯ ಸರ್ಕಾರವನ್ನ ಹಾಗೂ ಕೇಂದ್ರ ಸರ್ಕಾರವನ್ನ ಒತ್ತಾಯ ಪಡಿಸ್ತಾ ಇದ್ದೀವಿ.